ಲಾಯರ್ಸ್ ಸರ್ ಹತ್ರ ಹೋಗ್ತಾ ಇದೀವಿ ನಾವು. ಕೇಸ್ ಹಾಕ್ಬಿಟ್ಟು ಸಮನ್ಸ್ ಇಶ್ಯೂ ಮಾಡಬೇಕು ಅಂತ ಹೇಳಿ ಇವನ ಹತ್ರ ಮಾತ್ರ ಬರಬೇಡಿ. ಅಂದರೆ ನೀವು ಇಷ್ಟು ಅಮೌಂಟ್ ಏನಾದ್ರು ಕ್ಲೇಮ್ ಮಾಡ್ತಾ ಇದ್ದೀರಾ ಅಂತಂದರೆ ಹೊಸ ಬಾಕ್ಸು ಕೂಡ ಬಂದಿದೆ ನಮಗೆ. R15 ಇವಾಗ ಸ್ವಲ್ಪ ಸರ್ವಿಸಿಗೆ ಹೋಗ್ಬೇಕು. ನಮ್ಮ ಮನೆ ಹತ್ರನೇ ಇದೆ, ಸಾಕ್ಲಿ. ಏನು ಬೆಂಕಿ ಬರೋದೈತೇನು ಅದರಲ್ಲಿ? ಶ್ರೀಜಯ್ ಶಾಸ್ತ್ರಿ ಮಠ. ನಮ್ಮ ಶ್ರೀಜಯನ ಕರ್ಕೊಂಡು ನಾವು ಇವಾಗ ನಮ್ಮ R15 ಸರ್ವಿಸಿಗೆ ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿರೋದಿದೆ. ಅಂದರೆ ನಾರ್ಮಲಿ ಒಂದ್ಸರಿ ಚೆಕಪ್ ಮಾಡಿಸ್ಕೊಳೋಣ ಅಂತ. ಯಾಕಂತಂದರೆ ಸ್ವಲ್ಪ ವೈಟ್ ಸ್ಮೋಕು ಕೂಡ ಬರ್ತಾ ಇತ್ತು ಅದರಲ್ಲಿ. ಯಮಾದಲ್ಲೇ ಚೆಕಪ್ ಮಾಡಿಸಿ ಒಂದ್ಸರಿ ನೋಡೋಣ. ಪ್ಲಸ್ ಅಡಿಷ್ನಲ್ ಏನೇನು ವೇಟ್ ಇದೆ ಅದನ್ನೆಲ್ಲ ತೆಗೆದು ಬಿಡೋಣ ಗಾಡಿಯಿಂದ ಅಂತ ಹೇಳಿ ಬಂದಿರೋದಿಲ್ಲ. ಚೆನ್ನಾಯ್ತಾ? ಇಲ್ಲ, ಈ ಕಡೆ ಬಾ ನೀನು. ಏನಾತ್ಲೇ ನೀನು ಜುಪಿಟ್ರೆ ಏನಾತ? ರಾಕಿ ಇಬ್ರಿಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾನೆ. ಒಂದು ಅವನ ನಾಯಿ ಲಿಯೋನ, ಇನ್ನೊಂದು ಈ ಜುಪಿಟ್ರ್. ಎಲ್ಲೆಲ್ಲ ಅಡ್ಡಾಡ್ ಬಂದಿ ರಾಕಿ ಜುಪಿಟ್ರಲ್ಲಿ. ಇದು ಲೇಲದಾಕ್ ಮಾಡಿದಿ ಈಗ? ಪುಣ್ಯಕ್ಕೆ ಮಾಡಿಲ್ಲ, ಇಲ್ಲೇ ಮನೆ ಹತ್ರನೇ. ಆದರೆ ಡೌನ್ ಆಗ್ತಾ ಇರ್ಬೋದು. ದಿಸ್ ಇಸ್ ಟಾಪ್ ಆಫ್ ದ ಲೈನ್ ಜುಪಿಟರ್. ಯಾಕಂತಂದ್ರೆ ಇದು ಇಲ್ಲೇ ರೆಡಿ ಮಾಡಿದ್ವಿ ನಾವು. ಈಗ ರಾಕಿದು ಈಗ ಟಾಪ್ ಆಫ್ ದ ಲೈನ್ ಮಾಡೋದಕ್ಕೆ ಇದಕ್ಕೆ ಎಷ್ಟು ಆಲ್ಮೋಸ್ಟ್ ಒಂದು 6,000 ಜಾಸ್ತಿ ಖರ್ಚು ಮಾಡಿದ್ವಿ ಅಲ್ಲೇ ಇದರಲ್ಲಿ. ರಾಕಿ ಎಲ್ಲಿ ಹೊಂಟಿವಿ ಈಗ? ಲಾಯರ್ಸ್ ಸರ್ ಹತ್ರ ಹೋಗ್ತಾ ಇದೀವಿ ನಾವು. ಲಾಯರ್ ಸರ್ ಅಂತ ನಮ್ಮ ಕಿರಣ್ ಅವ್ರ ಹತ್ರ ಅಲ್ಲ, ಬೇರೆ ಲಾಯರ್ ಅವ್ರ ಹತ್ರ ಹೋಗ್ತಾ ಇದೀವಿ. ಸ್ವಲ್ಪ ಸೈನ್ ಮಾಡಿ ಬರಬೇಕಾಗಿತ್ತು, ಅದಕ್ಕೆ ಅಂತ ಹೇಳಿ ನಾವು ಸಿಕ್ಕಾಪಟ್ಟೆ ಮೆಟ್ರೋಲ್ ಇವಾಗ ಅಡ್ಡಾಡ್ತಾ ಇರೋದ್ರಿಂದ ಒಂದು ಮೆಟ್ರೋ ಕಾರ್ಡ್ ಮಾಡಿಸ್ಕೊಬೇಕೀಗ. 500 ಮಾಡಿಬಿಡಿ ಸರ್. ಕಾರ್ಡ್ ಕಾಸ್ಟ್ 15. ಅಯ್ಯೋ ಅದೇನ್ಲಿ ಅದು ವಾಲೆಟ್ ಯಾವ್ದಾರು ಕದ್ಕೊಂಬಂದಲ್ಲಿ? ನನ್ನ ಕ್ರೆಡಿಟ್ ಕಾರ್ಡ್ ಕೊಟ್ಟಾರ ರಾಕಿ, ಸಕ್ಕತ್ ಕೊಟ್ಟಾರ ರಾಕಿ. ಇದು ಫೋನ್ ಐತೆ, ಫೋನ್ ಇಂದ ಹಿಂಗೆ ಅನ್ಸ್ಬಿಡೋನಿಲ್ಲ. ಅಯ್ಯೋ ವಿಚಿತ್ರ ಮಾಡ್ತಿದ್ದಲ್ಲ. ಸ್ಟೇರಿಂಗ್ ಅನ್ಸ್ದೆ. ಸ್ಟೇರಿಂಗಿಗೆ ನಾನು ಅನ್ಸಿರೋದಿದೆ ಮೌಂಟ್ ಇದು, ಅದರಿಂದನೇ ಫೋನ್ ಮಾಡೋದು ಮೊನ್ನೆ ನಾನು ನಿಮಗೆ. ಸೊ ಒಂದು ಗಾಡಿ ತೊಗೊಂಡಿದ್ವಿ ನಾವು. ಅವರು ನಮಗೆ NOC ಕೊಡೋದು ಸಿಕ್ಕಾಪಟ್ಟೆ ಡಿಲೇ ಮಾಡ್ತಿರೋದ್ರಿಂದ ಅವ್ರಿಗೊಂದು ನೋಟಿಸ್ ಕಳಿಸಿದ್ವಿ. ನೋಟಿಸ್ ಕಳಿಸಿರೋಂಥದಕ್ಕೆ ರಿಪ್ಲೈ ಮಾಡಿರಲಿಲ್ಲ. ಸೊ ಅದಕ್ಕೆ ಈಗ ಕೇಸ್ ಹಾಕ್ಬಿಟ್ಟು ಸಮನ್ಸ್ ಇಶ್ಯೂ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಟ್ಟು ಸೈನ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಹೋಗ್ತಾಯಿದ್ವಿ. ಸೊ ಇವತ್ತು ಮೇನ್ ಕೆಲಸ ಇರೋಂಥದ್ದು ಅದೇ. ಕೈ ಮಾಡಲಿ ಬಂತು ಗಾಡಿ ಬಂತು ಕೈ ಮಾಡಲಿ. ಬಾಲ ನೋಡಿ, ಅಲ್ಲಿ ಆಟೋಮೆಟಿಕ್ ಹೋಗೋದಕ್ಕೆ ರಶ್ ಇದೆ ಸಿಕ್ಕಾಪಟ್ಟೆ. ಇಲ್ಲಿ ಕಮ್ಮಿ ಕ್ರೌಡು. ವಿವೇಕಾನಂದ ಅಲ್ಲಿ ಅಲ್ಲೇ ಐತ್ಲೆ 2ನೇ ಸ್ಟಾಪು, ಒಂದೇ ಸ್ಟಾಪ್. ಕೆನರಾ ಬ್ಯಾಂಕ್ ಅವ್ರು ನೋಡ್ಲಿ ಕಿಸಿರಿ ಅಂತೇನೋ ಓಪನ್ ಮಾಡೋದು. ಲೈನಲ್ಲಿ ಬಾರ, ಹಿಂದೆ ಬಾ, ಹಿಂದೆ ಬಾ. ಲೈನಲ್ಲೇ ಹೋಗ್ಬೇಕು ನಾವು, ಹತ್ತಲಿಲ್ಲ ಅಂದ್ರೆ ಪರವಾಗಿಲ್ಲ. ಓಕೆ, ಇದನ್ನ ಹೇಳಿದ್ರೆ 10,000 ರೂಪಾಯಿ ಫೈನ್ಲಿ ಎಳೆದ್ಬಿಡ್ತೀವಿ. ನೋಡ್ರಿ ಇದು. ಸೊ ಯಾರನ್ನ ಮೇಲೆ ಕೇಸ್ ಹಾಕಬೇಕು ಅಂತಂದರೆ ಈ ಕಡೆ ಬರ್ಬೋದು ನೋಡಿ. ಇಲ್ಲಿ ಸುಮಾರು ಲಾಯರ್ಸ್ ನಿಮ್ಗೆ ಸಿಗ್ತಾರೆ. ಇಲ್ಲಿ ಏನು ಗೊತ್ತಾ, ನಿನ್ನ ಗಾಡಿ ಎಂಥದೇ ಗಾಡಿ ಇರಲಿ, ಅವ್ರ ಕಾರ್ ನಂಬರ್ಗಳು ನೋಡಬೇಕು. ನೆಕ್ಸ್ಟ್ ಲೆವೆಲ್ ನಂಬರ್ಸ್ ತೊಗೊಂಡಿರ್ತಾರೆ. ಎಸ್ಪೆಷಲಿ ಲಾಯರ್ಸ್ ಅಂತೂ ನಿಮ್ಗೆ ತೋರಿಸಿರ್ತಡ್ರಿ. ಯಾವುದೋ ಈ ಬೈಕ್ ನೋಡಿ, ಇದು ಬ್ಯಾಟ್ರಿ, ಇದು ಮೋಟ್ರು, ಹೊರಗಡೆ ಇರೋದು ಡಿಸ್ಕು, ಫ್ರಂಟ್ ಡಿಸ್ಕು ಎಲ್ಲ ಹಾಕಿ ನಿಲ್ಲಿಸಿದ್ದಾರೆ. ಕಾಯ್ತಾ ಇದ್ದೀವಿ. ಸೊ ನಮ್ಮ ಗಾಡಿಗಳೆಲ್ಲ ನಮ್ಮ ಹೆಸರಲ್ಲೇ ಇರಬೇಕು. ನಾವು ಸುಮಾರು ಆಲ್ಮೋಸ್ಟ್ ಒಂದು 7-8 ಮಂತ್ಸಿಂದ ಕೇಳ್ತಾ ಇದ್ವಿ ಒಂದು ಗಾಡಿಗೆ NOC ಕಳಿಸಿ ಅಂತ ಹೇಳಿ. ಸೊ ಅದಕ್ಕೆ ಬೇಕಾಗಿರೋ ಪೇಮೆಂಟ್ ಎಲ್ಲದೂ ಕೂಡ ಮಾಡ್ಕೊಂಬಿಟ್ಟಿದ್ವಿ. ಅದಕ್ಕೆ ಅವರು ಏನು ರಿಪ್ಲೈ ಮಾಡ್ತಿರ್ಲಿಲ್ಲ. ಅದಕ್ಕೆ ಒಂದು ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿರೋದು. ಇವಾಗ ಕಾಯ್ತಾ ಇದ್ದೀವಿ. ಮುಗಿಸ್ಕೊಂಡು ಅದು ಹಂಗೆ ನಿಮ್ಗೊಂದು ಸರಿ ಆ ಡೇ ಇನ್ ಲೈಫ್ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಹೇಳಿ ಮಾಡ್ತಾ ಇರೋಂಥದ್ದು ವಿಡಿಯೋ ಇದು. ವೇಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಆಮೇಲೆ ಹೊರಡಬೇಕು. ಜೆರಾಕ್ಸ್ ಅಂಗಡಿ ಏನು ರೆವೆನ್ಯೂ ಲೇಯರ್ ಹಾಕಿ. ಹಾಂ, ಎಲ್ಲರಿಗೂ ಒಂದು ಕಾಪಿ ಬೇಕೇ ಬೇಕು, ಏನೇ ಆದ್ರೂ ಬೇಕೇ ಬೇಕು. ಅಲ್ಲೇ ಡಾಕ್ಯುಮೆಂಟ್ ಬಂದು ಏನು ಊಟ ಮಾಡ್ತಿಲ್ಲ ಕೊಟ್ಟಿದ್ದೀಪು. ಹಾಂ, 2 ಊಟ. ನೋಡಿ ಇಲ್ಲಿ ಪೂರಿ ಊಟ ಕೊಟ್ಟಿದ್ದಾರೆ. ಪೂರಿ ಒಂದೊಂದು ಪೂರಿ. ಇದನ್ನು ರೈಸ್ನ ಕವರ್ ಮಾಡೋದಕ್ಕೆ ದೀಪು ಹೀಗೆಲ್ಲ ಮಾಡೋದು ಲೇಯರ್ ಹಾಕಿ. ಒಂಥರ ಹೋಗೋಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಇರ್ತೀನಿ. ಓಕೆ, ಓಕೆ. ಕೋರ್ಟಿಂದೆಲ್ಲ ಏನೇನಿತ್ತು ಎಲ್ಲ ಕಂಪ್ಲೀಟ್ ಆಯಿತು. ಒಂದು ರೌಂಡ್ ಊಟನೂ ಆಯಿತು. ಫೀಸ್ ಅಂತ ತುಂಬಬೇಕು ಅಷ್ಟೇ. ಈಗ ಫೀಸ್ ಈಸ್ ಅ ಲಾಟ್ ಬಾಯ್ಸ್.
ದಟ್ ಈಸ್ ದ ಇಂಪಾರ್ಟೆಂಟ್. ಅಂದರೆ ನೀವು ಇಷ್ಟು ಅಮೌಂಟ್ ಏನಾದ್ರು ಕ್ಲೇಮ್ ಮಾಡ್ತಾ ಇದ್ದೀರಾ ಅಂತಂದರೆ ಅದ್ರ ಮೇಲೆ ಕೋರ್ಟ್ ಫೀಸೇ ಒಂದು ಸಿಕ್ಕಾಪಟ್ಟೆ ಜಾಸ್ತಿ ಇರ್ತದೆ. ಸೊ ಅದನ್ನು ಡಿಸ್ಕಷನ್ ಮಾಡಿಕೊಂಡು ಪ್ರೊಸೀಡ್ ಮಾಡಿ. ಇವಾಗ ನಮ್ಮದು ಸ್ವಲ್ಪ ಸಪ್ನ ಬುಕ್ ಹೌಸ್ ಪಕ್ಕ ಸ್ವಲ್ಪ ಕೆಲಸ ಇದೆ. ಯಾವುದೇ ಬಾಯ್ಸ್ ಇಲ್ಲಿ ಶಾಪ್ ನಂಬರ್ 2 ಅಂತ ಐತೆ. ಇಲ್ಲಿ ಇವ್ನು ಇರ್ತಾನೆ, ದೊಡ್ಡವನಾಗ ಇವನೀಗ. ನನ್ನ ಹತ್ರ ಸುಮಾರು ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ? ಇವನಿನ್ನ ಲಿಕ್ವಿಡ್ ಫಾರ್ಮಲ್ಲಿ ಇದ್ದ, ಅವಾಗಿಂದ ಬರ್ತಾ ಇದ್ದೆ ನಾವು. ಇನ್ನು ಕಾಲ್ದು ಅಲ್ಲಿ ಯಾವುದೋ ಕಾರ್ನರಲ್ಲಿ ಅಂಗಡಿ ಇತ್ತು, ಅದರಲ್ಲಿ ಇಟ್ಟಿರ್ತಿದ್ದೆ ಅವನು. ನಾವು ಕಾಲೇಜಲ್ಲಿಂದ ಬರ್ತಾ ಇರ್ಬೇಕಾರೆ ಪೆನ್ ಮಾಡ್ತಿದ್ದಲ್ಲ, ಆಮೇಲೆ ಶಾಪ್ ಹಾಕೋನೆ. ಆದರೆ ಶಾಪಿನ ಸ್ಪೆಷಾಲಿಟಿ ಏನು ಅಂತಂದರೆ ಎಲ್ಲ ನಿಮ್ಮ ಕಣ್ಮುಂದೆನೇ ಇರುತ್ತೆ. ಇಲ್ಲಿದೆ ಇಲ್ಲ ಅಂತ ನಾವು ಯಾಕೆ ಹೇಳಿ, ದೇವ್ರ ಮುಂದೆ ಆಣೆ ಮಾಡಿ ಬಂದಿರ್ತಾನೆ ಅವನು. ಇವತ್ತು ನಾನು ಏನೂ ಸೇಲ್ ಮಾಡದೇ ಇದ್ದಂಗೆ ಮನೆಗೆ ಬರಬೇಕು ಅಂತ. ನಾವು ಒಂದ್ಸರಿ ಏನು ಮಾಡಿದ್ದೀವಿ ಗೊತ್ತಾ, ಈ ಹಿಂದ್ಗಡೆ ಲೈನಲ್ಲಿ ಇನ್ನೊಂದು ಸ್ಕ್ರೀನ್ ಗಾರ್ಡ್ ಅಂಗಡಿ ಇದೆ. ಚೀಪೆಸ್ಟ್ ಸ್ಕ್ರೀನ್ ಗಾರ್ಡ್ ಅದು, ಇಡೀ ಬೆಂಗಳೂರಲ್ಲಿ ಚೀಪೆಸ್ಟ್ ಅಲ್ಲೇ ಸಿಗೋದು. ಅಲ್ಲಿ ಹಾಕ್ಸ್ಕೊಂಡ್ಬಿಟ್ವಿ. ಇವನು ಅಲ್ಲಿಂದನೇ ತರೋದು. ಅಲ್ಲಿ ಹಾಕ್ಸ್ಕೊಂಡು ವೀಡಿಯೋ ಮಾಡಿಕೊಂಡು ಎಷ್ಟೆಷ್ಟು ಆಯಿತು ಅಂತ ಹೇಳಿ ಕರೆಕ್ಟಾಗಿ ಲಿಸ್ಟ್ ಮಾಡ್ಕೊಂಡು ಬಂದು ಇವ್ನಿಗೆ ಕೊಟ್ಟರೆ ಅಲ್ಲಿ ನಾವು 800 ರೂಪಾಯಿ ಕೊಟ್ಟಿದ್ದೀವಿ. ಇವ್ನು 1500 ರೂಪಾಯಿ ಮಾಡೋ ನಮ್ಗೆ. ನಾವು ಇಲ್ಲಿ ಬರಬೇಡಿ ಅಂತ ಹೇಳೋದು. ಈ ಶಾಪ್ ನಂಬರ್ 2 ಐತೆ, ಇಲ್ಲಿ ಪಕ್ಕದಲ್ಲಿ ಸಪ್ನಾ ಬುಕ್ ಹೌಸ್ ಐತೆ. ಇವನ ಹತ್ರ ಮಾತ್ರ ಬರಬೇಡಿ. ಬೇಕಾದ್ರೆ ಬೇರೆ ಇವ್ರ ಹತ್ರ ಹೋಗಿ ಅವ್ರ ಹತ್ರ ಎತ್ಕೊಂಡು ಇವ್ರಿಗೆ ಕೊಡ್ತಾರೆ. ಆದರೆ ಇವನ ಹತ್ರ ಏನೂ ಇರಲ್ಲ. ಅವ್ನು ಇವ್ರ ಅಂಗಡಿ ಅವನೇ, ಆದರೆ ಒಂಥರ ಅಂಡರ್ ಕವರ್ ಏಜೆಂಟ್ ಇದ್ದಂಗೆ. ಬೇರೆ ಕಡೆ ಸೇಲ್ ಮಾಡ್ಬಾರ್ದು. ಇಲ್ಲಿಂದ ತೊಗೊಂಡೋಗಿ ಭಯ್ಯ ಅಂತೇಳಿ ಹೊರಗಡೆ ಬಂದು ಸ್ಕ್ರೀನ್ ಹಾಕೋತ ನನಗೆ. ಎಲ್ಲೋದ್ರೂ ಪರವಾಗಿಲ್ಲ, ಇಲ್ಲಿ ಬರೋಕೆ ಹೋಗ್ಬಿಡಿ. ರಾಜು ಶಾಪ್ ನಂಬರ್ 2 ಬರೋಕೆ ಹೋಗ್ಬಿಡಿ. ನೋಡಿ ಅವನ ಹತ್ರ ಇಲ್ಲ ಅಂತಂದ. ಕಾಸೆ ಲೇಕೆ यहाँ से ಶಾಪ್ ನಂಬರ್ 17 ಅಲ್ಲಿ ಸಿಗುತ್ತೆ. ಇವನ ಹತ್ರ ಓಬಿ ಹಮಾರ ಇವನು ಇಲ್ಲ, ಇವನ ಹತ್ರ ಇಲ್ಲ. ಇವನು ಬಂದ ತಕ್ಷಣ ಅದನ್ನೇ ಹೇಳಲ್ಲ, ಅಲ್ಲಿದೆ ನೋಡೋನು ಕೇಸು, ಆ ಥರದೇ ತಂದ್ಕೊಡು ಅಂತ. ಅಭಿ ಹೇಗೆ ಸೇಲ್ ಹೋಗ್ಯಾ ಅಂತಂದ ಸರ್. ಅಲ್ಲಿ ಸಿಗತ್ತೆ, ಅಲ್ಲೆಲ್ಲ ಚೆನ್ನಾಗಿ ಸಿಗತ್ತೆ, ಅಲ್ಲಿ ಹೋಗಿ. ಅಲ್ಲಿ ಈಗ ತರಿಸ್ತಾನೆ. ಈಗ ಹರ್ಟ್ ಆಯ್ತಲ್ಲ, ಈಗೋ ಹರ್ಟ್ ಆಯ್ತು. ಇವನು ಚಿಕ್ಕವನೇದಾಗ ಒಂದು ಕಪಾಳ ಕೊಡ್ತಿದ್ವಿ ನೋಡಿ. ಅವ್ರು ಪಾಪ ಅವ್ರು ಕರೆಕ್ಟಾಗಿರೋ ಫೋನ್ ತೊಗೊಂಡ್ಬಿಟ್ರು, ಡಿಸ್ಪ್ಲೇ ಹಾಂ ಮಾಡ್ಬಿಟ್ಟ. ಸ್ಕ್ರೀನ್ ಗಾರ್ಡ್ ಹಾಕಕ್ಕೆ ಹೋಗಿ ಡಿಸ್ಪ್ಲೇ ಹಾಂ ಮಾಡೋ ಲೆಕ್ಕ ಹಾಕಿ ಅದು ಒಂದು ಯಾವುದೋ ಲೈಟ್ ತೆಗಿತಾನೆ ಇರೋಕೆ. ಲೈಟ್ ಲಗಾರೆ ಸಪ್ರೇಟ್ ಇದನ್ನು ಬೆಸ್ಕಾಮ್ ಕಡೆಯಿಂದ ತೊಗೊಳೋನು. ಅದಾದರೆ ಬಂತದೆ. ಫಸ್ಟ್ ಅವ್ನಿಗೆ ಹೀಟ್ ಮಾಡ್ಕೊಳತ್ತಾನವನೇ. ಅದಕ್ಕೆ ಲೈಟ್ ಏನಕ್ಕೆ ಯೂಸ್ ಮಾಡೋದು ಅಂತ ಹೇಳಿ. ಲೈಟ್ ಕ್ಯೂ ಯೂಸ್ करता है हीट होएगा अभी कौन तू फिर चिपक जाएगा. ಮುಚ್ಕೊಂಡಿರ್ಲೆ. ಇಲ್ಲಿ ನನ್ನ ಮಗ ಏನು ತಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಹಂಗೆ ಸ್ವಲ್ಪ ಶೋಲ್ಡರ್ ಪೇನ್ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹತ್ರ ಕರ್ಕೊಂಡೋದ. ಆ ಡಾಕ್ಟ್ರ್ ಏನು ಮಾಡಿದ್ರು ಅಂತಂದರೆ, ಮುಂದೆ ಬಗ್ಗು ಹಿಂದೆ ಬಗ್ಗು, ಹಿಂಗೆ ಮಾಡು ಅಂತೇಳಿ ಇವ್ರು ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಪ್ರಿಸ್ಕ್ರಿಪ್ಷನ್ ಬರಿಲ್ಲ. 1000 ರೂಪಾಯಿ ಇಸ್ಕೊಂಡು ಕಳಿಸ್ಬಿಟ್ರು. ಇಲ್ಲಿ ಚೌಚೌಬಾತ್ ತಿಂತಾ ಇದೀವಿ, ಹಾಸ್ಪಿಟ್ಲ್ ಮುಂದೆ ಚೌಚೌಬಾತ್ ತಿಂತಾ ಇದೀವಿ, ತೋರಿಸಿದ್ರಿ. ಇಲ್ಲೊಂದು ಕ್ಲಿನಿಕ್ ಐತಲ್ಲ, ಅಲ್ಲಿ ಹೋಗಿದ್ವಿ. ಅದು ಆಪೋಸಿಟೇ ಇಲ್ಲಿ ಚೌಚೌಬಾತ್ ತಿಂತಾ ಇದೀವಿ. ಈಗ ಡಾಕ್ಟರ್ ಏನಂದ್ರಲ್ಲ, ಎಲ್ಲ ಇಲ್ಲಿದೆ ನಿಂದು ಅಂತ, ಎಲ್ಲ ಇಲ್ಲಿದೆ ತೆಗೆದು ಪರ್ಫೆಕ್ಟ್ಲಿ ಆಲ್ ರೈಟ್. ಟಿ ಶರ್ಟ್ ಎಲ್ಲ ಬಿಚಸ್ ಎಲ್ಲ ಚೆಕ್ ಮಾಡ್ಬಿಟ್ರೆ ನನಗೆ. ಹೌದು ಅಂತೆ. ವಡ ತಿಂತಿ, ಇಲ್ಲಿ ಕ್ರಿಸ್ಪಿ ವಡ ಐತೆ ಹಾಕಿ. ಚೌಚೌಬಾತ್ ಎಲ್ಲಿ ಇಟ್ಟು ಲೇಯರ್ ಹಾಕಿ ಎಷ್ಟು ಬಿಟ್ರ. ಏನಾಗಿತ್ತಣ್ಣ ಇದು? ಅದು ವಾಲ್ವ್ ಟೈಟ್ ಆಗಿತ್ತು. ಹಾಂ, ವಾಲ್ವ್ ಟೈಟ್ ಆಗಿತ್ತಲ್ಲ, ಹಾಗಾಗಿ ಇಲ್ಲಿ ಪ್ರಾಪರ್ ಆಗಿ ನಿಂತ ಇರಲಿಲ್ಲ. ಅದಕ್ಕೆ ಅದು ಸ್ವಲ್ಪ ಏರ್ ತಗೊಂಡಾಗಿ ಆಫ್ ಆಗಿತ್ತು ಅಷ್ಟೇ, ಬೇರೆ ಏನು ಇಶ್ಯೂ ಇಲ್ಲ. ಈ ಗಾಡಿ ಭಾರಿ ಪ್ರಾಬ್ಲಮ್ ಕೊಡುತ್ತೆ. ಈ ಗಾಡಿ ಇವನ್ ಗಾಡಿ ಮಾತಿಗೆ ನಿಂತ್ಬಿಡತ್ತೆ ಇದು. ಹಾಂ, ಹೋಯ್ತು. ಐತ್ಲೆ. ಸೊ ಒಂದು ಹೊಸ ಬಾಕ್ಸು ಕೂಡ ಬಂದಿದೆ ನಮಗೆ. ಸೊ ಇದು ಎಕ್ಸಾಸ್ಟಿಗೆ ಇದು ಫಿಲ್ಟರು. ಎಲ್ಲ ಗಾಡಿಯಲ್ಲೂ ಕೂಡ ಇರೋದು BMC ಇದೆ ಏರ್ ಫಿಲ್ಟರು. ಇದಕ್ಕಿಂತ ಮುಂಚೆ ಯಾವುದಲೇ KNN ಯೂಸ್ ಮಾಡಿದ್ವಲ್ಲ ನಾವು. ಅದಾದಮೇಲೆ ಇದಕ್ಕೆ ಸ್ವಿಚ್ ಮಾಡ್ಕೊಂಡ್ವಿ BMCಗೆ. ಇದರಲ್ಲೂ BMCನೇ ಇರೋದು, ಅದರಲ್ಲೂ BMC, ಇನ್ನೊಂದರಲ್ಲೂ BMCನೇ ಆಗ್ತಾ ಇರೋದು ಈಗ. ಸೊ ಅದು ಗಾಡಿನೂ ರೆಡಿಯಾಗಿದೆ. ಪ್ಲಸ್ ಇವಾಗ ಗಾಡಿ ಎತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈ ಥರದ್ದು ನಿಮಗೆ ಕಂಟೆಂಟ್ ಬೇಕು ಅಂತಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಈ ಥರದ ವೀಡಿಯೋಸು ಕೂಡ ಸ್ವಲ್ಪ ರೆಗ್ಯುಲರಾಗಿ ಮಾಡೋಕ್ಕೆ ಟ್ರೈ ಮಾಡೋಣ. ಜೈ ಶ್ರೀರಾಮ್. ಹಾಗೆ ಜೈ ಶ್ರೀರಾಮ್ ಅವಳೆ. Never not, never under yard, never ever, I'm forever on. Check my repertoire, don't check me nah. Let's just check some involved. I've been feeling like I'm next to God, next to God.